ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪರ್ಲಾ. ಇತ್ತೀಚೆಗೆ ಯುವ ಗಾಯಕಿಯ ವಿರುದ್ಧ ಹೊರಡಿಸಿರುವಂತಹ ಶಿಕ್ಷೆಯ ಆದೇಶ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪರಸ್ತು ಅಹಮದಿ ಎನ್ನುವಂತಹ ಇರಾನಿನ ಯುವ ಗಾಯಕಿ, 29 ವರ್ಷದ ಗಾಯಕಿಯವರು, ಅವರ ವಿರುದ್ಧ 74 ಚಡಿಯೇಟುಗಳನ್ನು ಕೊಡಬೇಕು ಅಂತ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಹಾಗಿದ್ರೆ ಅವರಿಗೆ ಯಾಕೆ ಈ ರೀತಿಯ ಶಿಕ್ಷೆ ಕೊಡಲಾಗ್ತಿದೆ? ಅದರ ಹಿಂದಿನ ಕಾರಣ ಏನು? ಆ ಗಾಯಕಿ ಹಾಡಿರುವ ಹಾಡಿನಲ್ಲಿ ಏನಾದರೂ ಸಮಸ್ಯೆ ಇತ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯ್ತಾ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪರಸ್ತು ಅಹಮದಿಯವರು ಇರಾನ್ನ 29 ವರ್ಷದ ಯುವ ಗಾಯಕಿ. ಅವರು ಹಲವಾರು ಹಾಡುಗಳನ್ನ, ವಿಶೇಷವಾಗಿ ಇರಾನ್ನ ಜಾನಪದ ಹಾಡುಗಳನ್ನ ಈಗಿನ ಟ್ರೆಂಡ್ಗೆ ತಕ್ಕಂತೆ ಯುವ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡರ್ನ್ ಮ್ಯೂಸಿಕ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಇತ್ತೀಚೆಗೆ ಅವರ ವಿರುದ್ಧ ಈ ಒಂದು ಶಿಕ್ಷೆಯನ್ನ ಪ್ರಕಟಿಸಲಾಗುತ್ತೆ. ಪರಸ್ತು ಅಹಮದಿ ಯಾರಿದ್ದಾರೆ, ಅವರ ವಿರುದ್ಧ 74 ಚಡಿಯೇಟುಗಳು, 2 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಪ್ರಯಾಣ ನಿರ್ಬಂಧ, ಅದೇ ರೀತಿ ದೇಶದ ಒಳಗೆ ಕೂಡ 2 ವರ್ಷಗಳ ಕಾಲ ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ಮಾಡೋ ಹಾಗಿಲ್ಲ ಅಂತ ಹೇಳುವಂತ ಒಂದು ಆದೇಶವನ್ನ ಪ್ರಕಟಿಸಲಾಗುತ್ತೆ. ಆ ನಂತರ ಯಾಕಾಗಿ ಈ ರೀತಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳುವ ವಿಚಾರ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಘಟನೆ ನಡೆದಿರೋದು 2024ರಲ್ಲಿ. 2024ರಲ್ಲಿ ಪರಸ್ತು ಅಹಮದಿಯವರು ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಆ ಪ್ರೋಗ್ರಾಮ್ನಲ್ಲಿ ಮಾತೃಭೂಮಿಯ ಯುವಕರ ರಕ್ತದಿಂದ ಎನ್ನುವಂತಹ ಒಂದು ಕ್ರಾಂತಿಕಾರಿ ಹಾಡನ್ನ ಅವರು ಹಾಡ್ತಾರೆ. ಅಷ್ಟೇ ಅಲ್ಲದೆ ಈ ಹಾಡನ್ನ ಹಾಡಬೇಕಾದ್ರೆ ಪರಸ್ತು ಅಹಮದಿಯವರು ಬ್ಲ್ಯಾಕ್ ಕಲರ್ನ ಸ್ಲೀವ್ಲೆಸ್ ಡ್ರೆಸ್ ಅನ್ನ ಹಾಕಿರ್ತಾರೆ. ಅಲ್ಲಿನ ಒಂದು ರೂಲ್ಸ್ ಪ್ರಕಾರ, ನಿಯಮಗಳ ಪ್ರಕಾರ ಯುವತಿಯರು, ಮಹಿಳೆಯರು ಹಿಜಾಬ್ ಅನ್ನ ಧರಿಸಬೇಕಾಗಿರುತ್ತೆ. ಆದ್ರೆ ಪರಸ್ತು ಅಹಮದಿಯವರು ಬ್ಲ್ಯಾಕ್ ಕಲರ್ ಸ್ಲೀವ್ಲೆಸ್ ಡ್ರೆಸ್ ಹಾಕಿ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಯೂಟ್ಯೂಬ್ ನಲ್ಲಿ ಈ ಪ್ರೋಗ್ರಾಮ್ ಅನ್ನ ಲೈವ್ ಸ್ಟ್ರೀಮಿಂಗ್ ಕೂಡ ಕೊಡ್ತಾರೆ. ಈ ಒಂದು ಪ್ರೋಗ್ರಾಮ್ ಯಾವಾಗ ಮಾಡ್ತಾರೋ ಅದು ತಕ್ಷಣ ವೈರಲ್ ಆಗುತ್ತೆ, ಎಲ್ಲಾ ಕಡೆ ಕೂಡ ರೀಚ್ ಆಗುತ್ತೆ, ಬಹಳಷ್ಟು ರೆಸ್ಪಾನ್ಸ್ ಕೂಡ ಬರುತ್ತೆ. ತಕ್ಷಣ ಪರಸ್ತು ಅಹಮದಿ ಹಾಗೂ ಅವರ ಬ್ಯಾಂಡ್ ಸದಸ್ಯರನ್ನ ಅರೆಸ್ಟ್ ಮಾಡ್ತಾರೆ. ಆ ನಂತರ ಅವರನ್ನ ರಿಲೀಸ್ ಕೂಡ ಮಾಡ್ತಾರೆ. ಆದ್ರೆ ಇದೀಗ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಆದೇಶ ಹೊರಬಿದ್ದಿದ್ದು, ಈ ಆದೇಶದಲ್ಲಿ ಪರಸ್ತು ಅಹಮದಿ ಅವರನ್ನ 2 ವರ್ಷಗಳ ಕಾಲ ಹಾಡೋದನ್ನು ನಿರ್ಬಂಧಿಸಿದ್ದಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡೋ ಹಾಗಿಲ್ಲ, 74 ಚಡಿಯೇಟುಗಳನ್ನ ಕೊಡಬೇಕು ಅಂತ ಕೂಡ ಆದೇಶ ಕೊಡಲಾಗಿದೆ. ಸದ್ಯ ಈ ಒಂದು ಘಟನೆ ಸಿಕ್ಕಾಪಟ್ಟೆ ಟೀಕೆಗೆ ಒಳಗಾಗ್ತಾ ಇದೆ. ಈ ಒಂದು ಶಿಕ್ಷೆ ಆದೇಶ ಏನಿದೆ, ಇದರ ಬಗ್ಗೆ ಬಹಳಷ್ಟು ಜನರು ತಮ್ಮ ಧ್ವನಿಯನ್ನ ಎತ್ತಿದ್ದು ಈ ರೀತಿಯ ಶಿಕ್ಷೆ ಇದು ಅನ್ಯಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಮಹಿಳೆಯರ ಪರ, ಮಕ್ಕಳ ಪರ, ಅದೇ ರೀತಿ ಸಮಾಜದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳ ವಿರುದ್ಧ ಧ್ವನಿಯಾಗಿದ್ದಂತಹ ಪರಸ್ತು ಅಹಮದಿಯವರ ಹಾಡಿನ ರೀತಿಗೆ ಈ ರೀತಿಯಾಗಿ ಶಿಕ್ಷೆ ಕೊಟ್ಟಿದ್ದು ಅನ್ಯಾಯ ಅಂತ ಬಹಳಷ್ಟು ಜನರು ಈ ಯುವ ಗಾಯಕಿಯ ಪರ ನಿಂತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.